ಸಾಮ್ರಾಟ್ನ ಒಂದೊಂದು ಹೊಡೆತವು ಸಿಡಿಲಿನಂತೆ ಆರ್ಭಟಿಸಿತು. ಅದನ್ನ ನೋಡಿ ಸಾನ್ಯಾ ಸಾಧುವಾಗಿದ್ದ ತನ್ನ ಗಂಡನೇ ಇವನು ಅಂತ ಬೆಚ್ಚಿ ಬಿದ್ಲು. ಮಿನಿಸ್ಟರ್ ಮಗನ ಜೊತೆ ಅವನ ಬಾಡಿ ಗಾರ್ಡ್ಸ್ ರಕ್ತದ ಮಡುವಲ್ಲಿ ಬಿದ್ದಾಗ ಸಾನ್ಯಾ ಸಾಮ್ರಾಟ್ನ ತಡೆಯೋಕೆ ಟ್ರೈ ಮಾಡಿದ್ಲು. ಅದೇ ಸಮಯಕ್ಕೆ ಸಾಮ್ರಾಟ್, ಏಯ್, ಇನ್ನು ಮುಂದೆ ಹುಡುಗಿ ಮೇಲೆ ಕೈ ಮಾಡೋ ಯೋಚನೆ ಮಾಡಿದ್ರೆ ನಿನ್ನ ಕಂಡ ಜಾಗದಲ್ಲೇ ಹೂತಾಕ್ಬಿಡ್ತೀನಿ. ಸಾಮ್ರಾಟ್, ಸ್ಟಾಪ್ ಇಟ್, ಸಾಕು, ಬಿಟ್ಬಿಡು ಅವನನ್ನ. ಲೋನ್ ವಿಚಾರವಾಗಿ ಬ್ಯಾಂಕ್ ಮ್ಯಾನೇಜರ್ ಬರೋಕ್ ಹೇಳಿದ್ದಾರೆ. ಈಗಾಗ್ಲೇ ಲೇಟ್ ಆಯ್ತು, ಹೋಗೋಣ ಬಾ. ತನ್ನ ಬೈಕ್ ನಲ್ಲಿ ಸಾನ್ಯಾಳನ್ನ ಬ್ಯಾಂಕ್ ನಲ್ಲಿ ಬಿಟ್ಟು ಸಾಮ್ರಾಟ್ ಅಲ್ಲಿಂದ ಹೊರಟೋದ. ಅಷ್ಟರಲ್ಲಿ ಮಿನಿಸ್ಟರ್ ಮಗನನ್ನ ಸಾಮ್ರಾಟ್ ಹೊಡೆದಿರೋ ಸುದ್ದಿ ಸಿಟಿ ಫುಲ್ ಟ್ರೆಂಡಿಂಗ್ ನ್ಯೂಸ್ ಆಗೋಗಿತ್ತು. ತನ್ನ ಮಗ ಉಸಿರಿಗೆ ಹೋರಾಡ್ತಿರೋದನ್ನ ಕಂಡು ಸಿಟ್ಟಲ್ಲಿ ಮಿನಿಸ್ಟರ್ ಡಿಜಿಪಿಗೆ ಕಾಲ್ ಮಾಡಿದ್ರು. ಲೋ ಡಿಜಿಪಿ, ನನ್ನ ಮಗನನ್ನ ಸಾಮ್ರಾಟ್ ಅನ್ನೋ ಯಾವನೋ ಒಬ್ಬ ಡೆಲಿವರಿ ಬಾಯ್ ಹೊಡೆದಿದ್ದಾನೆ. ಇನ್ನೊಂದು ಗಂಟೆಯಲ್ಲಿ ಅವನನ್ನ ಹುಡುಕಿ ನನ್ನ ಕಣ್ಣು ಮುಂದೆ ನಿಲ್ಲಿಸ್ತೀಯ, ಇಲ್ಲ ಅಂದ್ರೆ ನಿನ್ನ ಕಥೆ ಮುಗಿಯುತ್ತೆ.